ಗ್ಯಾಸ್ ಬೆಲೆ ಏರಿಕೆ ಸಮರ್ಥಿಸಿಕೊಂಡಿದೆ ಈಗ ಕೇಂದ್ರ ಸರ್ಕಾರ. ಇರಾನ್ ಅಮೆರಿಕ ಯುದ್ಧದ ಕಾರಣ ಕೊಟ್ಟಿರುವಂತಹ ಆದೇಶ ಇದು. ವಿದೇಶಗಳಿಗೆ ಹೋಲಿಸಿದ್ರೆ ಇದೇ ಕಡಿಮೆ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಈಗ ಅಮೆರಿಕ, ಕೆನಡಾ ಸೇರಿ ವಿವಿಧ ಕಡೆ ಗ್ಯಾಸ್ ಬೆಲೆ ಹೆಚ್ಚಿದೆ. ₹300 ಉಜ್ವಲ ಸಬ್ಸಿಡಿ ಮುಂದುವರಿಯುತ್ತೆ ಅಂತ ಈಗ ಕೇಂದ್ರ ಸರ್ಕಾರ ಹೇಳಿದೆ. ಗ್ಯಾಸ್ ಬೆಲೆ ಏರಿಕೆ ಸಮರ್ಥಿಸಿಕೊಂಡಿದೆ ಕೇಂದ್ರ ಸರ್ಕಾರ. ಇರಾನ್ ಮತ್ತೆ ಅಮೆರಿಕ ಯುದ್ಧದ ಕಾರಣ ಕೊಟ್ಟಿರುವಂತಹ ಒಂದು ಕೇಂದ್ರ ಸರ್ಕಾರದಿಂದ ಕೊಟ್ಟಿರುವಂತಹ ಆದೇಶ ಇದು. ಬೇರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಭಾರತದಲ್ಲೇ ಕಡಿಮೆ ಇದು ಅಂತ ಹೇಳ್ತಾ ಇದೆ. ₹300 ಉಜ್ವಲ ಸಬ್ಸಿಡಿ ಮುಂದುವರಿಯುತ್ತೆ. ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಆದೇಶ ಇದು. ಗ್ಯಾಸ್ ಬೆಲೆ ಏರಿಕೆ ಸಮರ್ಥಿಸಿಕೊಂಡಿದೆ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಮೇಲೆ ₹1,000 ಜಾಸ್ತಿ ಮಾಡಿದ್ದಾರೆ. ಈಗ ಗೃಹ ಬಳಕೆ ಸಿಲಿಂಡರ್ ಮೇಲೆ ಸುಮಾರು ₹29 ಜಾಸ್ತಿ ಮಾಡಿರುವಂಥದ್ದು. ಹೀಗೆ ಇದೆಲ್ಲವೂ ಕೂಡ ಜನ ಎಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ, ಅಥವಾ ನಮ್ಮ ಭಾರತದಲ್ಲಿ ಹೇಗೋ ಗ್ಯಾಸ್ ಅಥವಾ ಪೆಟ್ರೋಲ್ ಡೀಸೆಲ್ ಸ್ವಲ್ಪ ಕಡಿಮೆ ಇದೆ, ತುಂಬಾ ಜಾಸ್ತಿ ಇಲ್ಲ ಅಂತ ಹೇಳಿ ಜನ ಅದನ್ನ ಕೇಳ್ಕೊತಾ ಇದ್ರೆ, ಈಗ ಕೇಂದ್ರ ಸರ್ಕಾರ ಅದನ್ನ ಸಮರ್ಥಿಸ್ಕೊಳ್ತಾ ಇದೆ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆ ಇದೆ ಅನ್ನುವಂಥದ್ದು ಈಗ ಕೇಂದ್ರ ಸರ್ಕಾರದ ಒಂದು ವಾದ. ಹಾಗಾಗಿ ಈ ರೀತಿಯಾಗಿ ಆಗ್ತಾ ಇರುವಂತಹ ಬೆಲೆ ಏರಿಕೆ ಇದು. ಇನ್ನು ಮುಂಬೈನಲ್ಲೂ ಕೂಡ ₹912 ಆಗಿದೆ. ಈ ಹಿಂದೆ ಇದ್ದಿದ್ದು ಈಗ ₹941 ಆಗಿದೆ. ಕೇಂದ್ರ ಸರ್ಕಾರದಿಂದ ಮತ್ತೆ ಶಾಕಿಂಗ್ ಸುದ್ದಿ ಇದು. ಗೃಹ ಬಳಕೆ ಸಿಲಿಂಡರ್ ದರ ಮತ್ತೊಮ್ಮೆ ಹೆಚ್ಚಳ ಆಗಿದೆ. ಅದರಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ ಮೇಲೆ ₹29 ಜಾಸ್ತಿ ಮಾಡಿದ್ದಾರೆ. ಇದು 2ನೇ ಬಾರಿ ಆಗಿರುವಂಥದ್ದು. ಇತ್ತೀಚೆಗಷ್ಟೇ ಕಳೆದ 1 ತಿಂಗಳ ಹಿಂದೆ ಕಮರ್ಷಿಯಲ್ ಸಿಲಿಂಡರ್ ಮೇಲೆ ₹1,000 ಜಾಸ್ತಿ ಮಾಡಿದ್ರು, ₹993 ಮಾಡಿದ್ರು. ಈಗ ಗೃಹ ಬಳಕೆ ಸಿಲಿಂಡರ್ ಮೇಲೆಯೂ ಕೂಡ ₹29 ಜಾಸ್ತಿ ಮಾಡಿದ್ದಾರೆ. ಬಟ್ ಇದನ್ನ ಸಮರ್ಥಿಸಿಕೊಳ್ತಾ ಇದೆ ಕೇಂದ್ರ ಸರ್ಕಾರ. ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಅಥವಾ ಬೇರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಭಾರತದಲ್ಲಿ ದುಬಾರಿ ಇಲ್ಲ, ಸ್ವಲ್ಪ ಅಷ್ಟೇ ನಾವು ಬೆಲೆ ಏರಿಕೆ ಮಾಡಿರುವಂಥದ್ದು. ಆದರೂ ಕೂಡ ಇದೆಲ್ಲವೂ ಕೂಡ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್, ಜಾಗತಿಕ ಮಟ್ಟದಲ್ಲಿ ಅನಿಲ ಕೊರತೆ ಇದೆ, ಹಾಗಾಗಿ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತಗೊಂಡಿದ್ದೀವಿ ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ಇದನ್ನ ಸಮರ್ಥಿಸಿಕೊಳ್ತಾ ಇದೆ. ಹೀಗೆ ಆಗ್ತಾ ಇರುವಂತಹ ಬೆಲೆ ಏರಿಕೆ ಇದು. ಎಲ್ಲೋ ಬಹುಶಃ ಬಹಳಷ್ಟು ವಿರೋಧ ವ್ಯಕ್ತ ಆಗ್ಬೋದು. ಗೃಹ ಬಳಕೆ ಸಿಲಿಂಡರ್ ಅಲ್ಲಿ ಆಲ್ಮೋಸ್ಟ್ ಖಂಡಿತವಾಗಿ ಕೂಡ ಜನ ಇದನ್ನು ವಿರೋಧ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಈಗಲೇ ಅದಕ್ಕೂ ಮುನ್ನವೇ ಕೇಂದ್ರ ಸರ್ಕಾರ ಅದನ್ನ ಸಮರ್ಥಿಸಿಕೊಂಡಿದೆ. ಬೇರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶಗಳಲ್ಲಿ ಆಲ್ಮೋಸ್ಟ್ ಕಡಿಮೆ ಇದೆ. ಅದರಲ್ಲೂ ಕೂಡ ವಿರೋಧ ಪಕ್ಷದವರು ಕೂಡ ಇದೇ ಆರೋಪವನ್ನು ಮಾಡ್ತಾ ಇದ್ರು. ಸುಮ್ಮನೆ ಹೇಳ್ತಾರಷ್ಟೇ, ಎಲೆಕ್ಷನ್ ಆದ ನಂತರ ಬೆಲೆ ಏರಿಕೆ ಮಾಡಿಬಿಟ್ರು, ಎಲೆಕ್ಷನ್ಗೋಸ್ಕರ ಕಾಯ್ತಾ ಇದ್ರು ಅನ್ನೋಂಥ ಒಂದು ಕಡೆ ಆರೋಪ. ಮತ್ತೊಂದು ಕಡೆ ಈಗ ಕಳೆದ 3 ತಿಂಗಳಲ್ಲಿ 2ನೇ ಬಾರಿಗೆ ಬೆಲೆ ಏರಿಕೆ ಆಗಿದೆ. ಇದು ಮಾರ್ಚ್ 7ರಂದು ₹60, ಈಗ ಜೂನ್ 7ರಂದು ₹29 ಆಗಿದೆ. 2 ತಿಂಗಳಲ್ಲಿ ಒಟ್ಟು ₹79 ಬೆಲೆ ಏರಿಕೆ ಆಗಿದೆ. ಅದು ಕೇಂದ್ರ ಸರ್ಕಾರದಿಂದ. ಬೆಂಗಳೂರಿನಲ್ಲಿ ₹95 ಇತ್ತು, ಈಗ ಮತ್ತೊಮ್ಮೆ ಬೆಲೆ ಏರಿಕೆ. ಹೀಗೆ ಅಡುಗೆ ಅನಿಲ ಮತ್ತೆ ದುಬಾರಿ ಆಗಿದೆ. ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಆದೇಶ. ಇದು ಕಳೆದ 3 ತಿಂಗಳಲ್ಲಿ 2ನೇ ಬಾರಿಗೆ ಆಗಿರುವಂತಹ ಒಂದು ಬೆಲೆ ಏರಿಕೆ. ಈ ಹಿಂದೆಯೂ ಕೂಡ ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಬೆಲೆ ಏರಿಕೆ ಮಾಡಲಾಗಿತ್ತು. ಅದು ₹60 ಬೆಲೆ ಏರಿಕೆ ಮಾಡಿದ್ರು ಮೊದಲನೇ ಬಾರಿಗೆ ಗೃಹ ಬಳಕೆ ಸಿಲಿಂಡರ್ ಮೇಲೆ. ಈಗ ₹29 ಬೆಲೆ ಏರಿಕೆ ಮಾಡಿದ್ದಾರೆ. ಅದರ ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ ಕೂಡ ₹993 ಬೆಲೆ ಏರಿಕೆ ಆಗಿದೆ.